ನಮಸ್ಕಾರ. TV5 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಗುರುಲಿಂಗಸ್ವಾಮಿ ಹೊಳಿಮಠ. ರಾಜ್ಯದ ಆರ್ಥಿಕತೆಗೆ ಆಘಾತ ಉಂಟಾಗಿದೆ. ಈ ಆರ್ಥಿಕ ಆಘಾತದಿಂದ ಚೇತರಿಸಿಕೊಳ್ಳೋದಕ್ಕೆ ರಾಜ್ಯಕ್ಕೆ ಕನಿಷ್ಠ 9 ತಿಂಗಳಾದರೂ ಬೇಕು ಅನ್ನುವಂಥದ್ದು ತಜ್ಞರ ಅಭಿಮತ. ಹಾಗಾದರೆ ಈ ಆರ್ಥಿಕತೆಯಿಂದ ರಾಜ್ಯ ತನ್ನ ಹಳಿಗೆ ಬರಬೇಕಂದ್ರೆ, ಮತ್ತೆ ತನ್ನ ಆರ್ಥಿಕತೆಯನ್ನು ಪಡೆದುಕೊಳ್ಬೇಕು ಅಂತಂದರೆ ರಾಜ್ಯದಲ್ಲಿರುವಂಥ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ತಮ್ಮ ಕೆಲಸವನ್ನು ಶುರು ಮಾಡಬೇಕಾಗುತ್ತೆ. ಹಾಗಾದರೆ ರಾಜ್ಯದಲ್ಲಿ ಇರುವಂತಹ ಕೈಗಾರಿಕೆಗಳನ್ನು ಮತ್ತೆ ಪ್ರಾರಂಭ ಮಾಡಿಸುವಂತಹ, ಅವುಗಳನ್ನು ಲಾಭದ ಹಳಿಗೆ ತರುವಂತಹ ದಿಟ್ಟ ಪ್ರಯತ್ನವನ್ನು ಈ ನಿಟ್ಟಿನಲ್ಲಿ ತಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಕೈಗಾರಿಕೆ ಇಲಾಖೆ ಮೇಲಿದೆ. ಆ ಕೈಗಾರಿಕೆ ಇಲಾಖೆಯ ನೇತೃತ್ವ ವಹಿಸಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇವತ್ತು ನಮ್ಮ TV5 ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರು ನುರಿತ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ. ಈ ಕೈಗಾರಿಕೆ ಕ್ಷೇತ್ರವನ್ನು, ಕೈಗಾರಿಕೆಗಳನ್ನು ಮತ್ತೆ ರಾಜ್ಯದಲ್ಲೇ ಪುನರಾರಂಭ ಮಾಡಿ ರಾಜ್ಯದ ಆರ್ಥಿಕತೆಯನ್ನು ಹೇಗೆ ಮೇಲಕ್ಕೆತ್ತಬೇಕು, ಇದಕ್ಕೆ ಅವರು ಹಾಕಿಕೊಂಡಿರುವಂತಹ ಪ್ಲ್ಯಾನ್ ಏನು, ಕಳೆದ 8 ತಿಂಗಳುಗಳಿಂದ ಅವರು ಮಾಡ್ತಿರುವಂತಹ ಶ್ರಮ ಏನು, ಇನ್ವೆಸ್ಟ್ ಕರ್ನಾಟಕದಿಂದ ಲಾಭ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದ ಸಂದರ್ಭದಲ್ಲಿಯೇ ಈ ಕೊರೋನಾ ರಾಜ್ಯವನ್ನು ಅಪ್ಪಳಿಸಿದೆ. ಹಾಗಾದರೆ ಇಡೀ ಕೈಗಾರಿಕೆ ಇಲಾಖೆಯನ್ನು ಮೇಲೆತ್ತುವ ಹಿನ್ನೆಲೆಯಲ್ಲಿ ಅವರು ಹಾಕಿಕೊಂಡಿರೋ ಪ್ಲ್ಯಾನ್ಗಳ ಬಗ್ಗೆ ಸ್ವತಃ ಈಗ ಜಗದೀಶ್ ಶೆಟ್ಟರ್ ಅವ್ರನ್ನೇ ಕೇಳೋಣ. ಜಗದೀಶ್ ಶೆಟ್ಟರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಕೈಗಾರಿಕಾ ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡ ನಂತರ ಕೈಗಾರಿಕೋದ್ಯಮಿಗಳಲ್ಲಿ ಒಂದು ಭರವಸೆ ಮೂಡಿತ್ತು. ಆ ಭರವಸೆಯ ಹಿನ್ನೆಲೆಯಲ್ಲಿನೇ, ಅದೇ ದಾರಿಯಲ್ಲಿನೇ ತಾವು ಸಾಗ್ತಾ ಇದ್ರಿ. ಆದರೆ ಕರೋನಾ ಈಗ ತಮಗೆ ಅಂದರೆ ತಮ್ಮ ಕೈಗಾರಿಕೆ ಕ್ಷೇತ್ರಕ್ಕೆ ಅಪ್ಪಳಿಸಿದೆ. ಇದರಿಂದ ಹೊರಗೆ ಬರೋದಕ್ಕೆ ಏನು ಕಾಂಟಿಜೆನ್ಸಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ತಾವು? ನೋಡಿ, ಈ ಕರೋನಾದು ಇಫೆಕ್ಟು ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅದರ ಇಫೆಕ್ಟ್ ಇದೆ. ಮತ್ತು ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಈ ಕೈಗಾರಿಕೆ ರೆಸೆಷನ್ ಚಾಲುವಾಗಿತ್ತು. ವರ್ಲ್ಡ್ ವೈಸ್ ಅದರ ರೆಸೆಷನ್ ಚಾಲುವಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಕೈಗಾರಿಕಾ ಸಚಿವನಾದ ಮೇಲೆ ಆ ಕೈಗಾರಿಕಾ ಉದ್ಯಮಿಗಳಿಗೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು, ಮತ್ತು ಭಾಳ ಮುಖ್ಯವಾಗಿ ಕರ್ನಾಟಕ ಯಾವಾಗಲೂ ಕೈಗಾರಿಕೆಯಲ್ಲಿ ಮುಂದಿದೆ. ಇಡೀ ರಾಷ್ಟ್ರದ ಒಂದು ಅಂಕಿ ಸಂಖ್ಯೆಗಳನ್ನ ನಾವು ತೆಗೆದುಕೊಂಡಾಗ ಆಲ್ಮೋಸ್ಟ್ 4ನೇ ಸ್ಥಾನದಲ್ಲಿ ನಾವಿದ್ದೇವೆ. ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ಕೈಗಾರಿಕೆಗಳ ಸ್ಥಾಪನೆ ಇರ್ಬೋದು, ಈಸ್ ಆಫ್ ಬಿಸ್ನೆಸ್ ಇರ್ಬೋದು, ಎಲ್ಲ ದೃಷ್ಟಿಯಿಂದ ನಾವು ಮುಂಚೂಣಿ ಇರುವಂಥದ್ದು. IT ಎಕ್ಸ್ಪೋರ್ಟ್ ಅದರಲ್ಲಿ ಎಕ್ಸ್ಪೋರ್ಟಲ್ಲಿ ಭಾಳಷ್ಟು ಮುಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದನ್ನು, ಆ ಒಂದು ಸ್ಟೇಟಸನ್ನು ನಾವು ಮುಂದುವರಿಸಬೇಕು ಮತ್ತು ಹೆಚ್ಚು ಇನ್ವೆಸ್ಟರ್ಸ್ ಕರ್ಕೊಂಡ್ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೈಗಾರಿಕಾ ಸಚಿವನಾದಲ್ಲಿ ಪ್ರಯತ್ನ ಮಾಡಿದೆ. ಮತ್ತು ಭಾಳ ಮುಖ್ಯವಾಗಿ ನಾನು ಒಂದು ಗುರಿ ಇತ್ತು, ಏನಂದರೆ ಎಲ್ಲ ಕೈಗಾರಿಕೆಗಳು ಬೆಂಗಳೂರು ಸೆಂಟ್ರಿಕ್ ಆಗಿ, ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲ ಏರಿಯಾದಲ್ಲಿ ಡೆವಲಪ್ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರು ಅನ್ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್ ಇದ್ದಾವೆ, ತಾಲೂಕುಗಳಿದ್ದಾವೆ, ಹಿಂದುಳಿದ ತಾಲೂಕುಗಳಂತ ಏನಂತೀವಿ, ಹಿಂದುಳಿದ ಪ್ರದೇಶ ಅಂತ ಏನಂತೀವಿ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗ ಏನಂತೀವಿ, ಆ ಭಾಗದಲ್ಲಿ ಕೈಗಾರಿಕೆಗಳು ಹೆಚ್ಚು ಬೆಳವಣಿಗೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಹಲವಾರು ಪಾಲಿಸಿ ಡಿಸಿಷನ್ಸು, ಹಲವಾರು ಕ್ರಮಗಳನ್ನು ನಾನು ಕೈಗೊಂಡ ಮುಖಾಂತರ ಅದಕ್ಕೆ ಉತ್ತೇಜನ ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ತಾವು ಇನ್ವೆಸ್ಟ್ ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ವಿ. ಹುಬ್ಳಿಯಲ್ಲಿ ಫಸ್ಟ್ ಟೈಮ್, ಹುಬ್ಳಿ ಅಂತಂದರೆ ಇಡೀ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಮತ್ತು ಉತ್ತರ ಕರ್ನಾಟಕದ ಸೆಂಟ್ರಲ್ ಸ್ಟೇಜ್ನಲ್ಲಿರುವಂಥದ್ದು ಹುಬ್ಳಿ. ಆ ಹುಬ್ಳಿಯಲ್ಲಿ ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡುವ ಮುಖಾಂತರ ಇಡೀ ಒಂದು ದೃಷ್ಟಿಕೋನ ಹುಬ್ಳಿ ಕಡೆ ತೇಲುವಂತೆ ಮಾಡುವಂಥ ಕೆಲಸವನ್ನು ಫಸ್ಟ್ ಟೈಮ್ ಮಾಡಿದೆ. ಭಾಳ ಸಕ್ಸಸ್. ಫೆಬ್ರವರಿ 14ರಂದು ಆದಂಥ ಹುಬ್ಳಿ ಇನ್ವೆಸ್ಟರ್ಸ್ ಮೀಟು ಭಾಳ ಸಕ್ಸಸ್ಫುಲ್ ಆಯಿತು. ಸುಮಾರು 1000ಕ್ಕೂ ಹೆಚ್ಚು ಡೆಲಿಗೇಟ್ಸ್ ಅದರಲ್ಲಿ ಭಾಗವಹಿಸಿದರು ಮತ್ತು 53ಕ್ಕೂ ಹೆಚ್ಚು ಇನ್ವೆಸ್ಟರ್ಸು MOU ಸಿಗ್ನೇಚರು ಮಾಡಿದರು. ಸುಮಾರು 72,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಅವತ್ತು ಡಿಕ್ಲರೇಷನು ಆಯಿತು. ಮತ್ತು ಹಾಗಾದರೆ ಕೈಗಾರಿಕೆಗಳ ಸ್ಥಿತಿಗತಿ ಏನು ಸರ್ ಈಗ ಈ ಕೊರೋನಾದಿಂದ? ಡೆಫಿನೆಟ್ಲಿ ಕೈಗಾರಿಕೆಗಳ ಸ್ಥಿತಿಗತಿ, ಅವ್ರಿಗೇನದ ಇಂಡಸ್ಟ್ರಿಲಿಸ್ಟು ಭಾಳಷ್ಟು ಜನ ಈ ಲಾಕ್ಡೌನ್ ಆದಮೇಲೂ ಸಹಿತ ಸಾಕಷ್ಟು ಸಂಘ ಸಂಸ್ಥೆಗಳು, ಕೈಗಾರಿಕಾ ಉದ್ಯಮಿಗಳು ನನ್ನ ಜೊತೆ 1-to-1 ಇಂಟ್ರ್ಯಾಕ್ಷನ್ ಮಾಡಿದರು, ತಮ್ಮ ತೊಂದರೆಗಳನ್ನು ಹೇಳಿಕೊಂಡ್ರು. ಮತ್ತು ಅವರು ಏನೋ ಒಂದು ನಿರೀಕ್ಷೆಯನ್ನು ಮಾಡ್ತಾಯಿದ್ದಾರೆ ಸರ್ಕಾರದಿಂದ, ಅದು ರಾಜ್ಯ ಸರ್ಕಾರದಿಂದ, ಅದರಲ್ಲಿ MSME ಸಣ್ಣ ಕೈಗಾರಿಕೆಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೆಲವೊಂದು ಆ ಬೆನಿಫಿಟ್ಸನ್ನು ಅವ್ರು ನಿರೀಕ್ಷೆ ಮಾಡ್ತಾರೆ. ಅದನ್ನು ಸ್ವಲ್ಪ ಒಂದಿಷ್ಟು ನಾವೇನಾದ್ರು ಸರ್ಕಾರ ನೆರವಿಗೆ ಬಂದರೆ ಇವತ್ತು ಸಹಿತ ಕೈಗಾರಿಕೋದ್ಯಮಿಗಳು ಎದ್ದು ನಿಲ್ಲಲಿಕ್ಕೆ ತಯಾರಿದ್ದಾರೆ. ಅವ್ರಿಗೆ ಭಾಳಷ್ಟು ತೊಂದರೆ ಆಗಿದೆ, ಸಾಲ ಮಾಡಿದ್ದಾರೆ, ಸಾಲದ ಕಂತನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ
ಭಾಳಷ್ಟು ಸಂಕಷ್ಟದಲ್ಲಿದ್ದರೂ ಇದು ಅನಿವಾರ್ಯ, ಇನ್ವಿಟೇಬಲ್ ಅನ್ನುವಂಥ ನಿರ್ಧಾರಕ್ಕೆ ಕೈಗಾರಿಕೋದ್ಯಮಿಗಳು ಬಂದು ಆಯಿತು, ಇದನ್ನು ದಾಟಿ ಇದನ್ನು ಫೇಸ್ ಮಾಡಿ ನಾವು ಮತ್ತೆ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಒಂದು ಕೂಗೇನಿದೆಯಲ್ಲ, ಇದು ಅವರ ಆತ್ಮಸ್ಥೈರ್ಯ, ಅವರ ವಿಶ್ವಾಸವನ್ನು ತೋರಿಸ್ತದೆ ಮತ್ತು ದೇಶಕ್ಕಾಗಿ ನಾವು ತಯಾರಿದ್ದೇವೆ, ಏನು ತ್ಯಾಗ ಮಾಡಲಿಕ್ಕೂ ತಯಾರಿದ್ದೇವೆ ಅನ್ನುವಂಥ ಒಂದು ವಾತಾವರಣ ತೋರಿಸ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕೆ ತಯಾರಿದ್ದಾರೆ. ತೊಂದರೆ ಆಗಿದೆ ಡೆಫಿನೆಟ್ಲಿ, ಅದರಿಂದ ಆರ್ಥಿಕಗೂ ದೊಡ್ಡ ಹೊಡೆತ ಕೊಟ್ಟಿದೆ. ಓಕೆ, ಈಗ ಆದಾಯದ ಕೊರತೆ ಆಗಿದೆ ಅಂತ ಹೇಳಿದಿರಿ, ರೆವೆನ್ಯೂ ಕಡಿಮೆ ಆಗಿದೆ, ಅದು ಉತ್ಪಾದನೆ ಪ್ರಮಾಣ ಕೈಗಾರಿಕೆ ಉತ್ಪಾದನೆ ಇಲ್ಲ ಅಂದಮೇಲೆ ರೆವೆನ್ಯೂ ಆಟೋಮೆಟಿಕಲ್ಲಿ ಕಡಿಮೆ ಆಗುತ್ತೆ. ಈ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ತಾವು ಏನಾದರೂ ತಾತ್ಕಾಲಿಕವಾಗಿ ಒಂದು ಏನಾದರೂ ಪರಿಹಾರದ ಪ್ಲ್ಯಾನ್ ಹುಡುಕಿದ್ದೀರಾ? ಮುಖ್ಯಮಂತ್ರಿ ಜೊತೆಗೆ ಯಾವ ರೀತಿ ಚರ್ಚೆ ಆಗಿದೆ ಈ ವಿಷಯ ಬಗ್ಗೆ? ನೋಡಿ, ಈಗ ಆದಾಯದ ಮೂಲ ಹುಡುಕೋದಕ್ಕಿಂತ ಮೊದಲು ಕೈಗಾರಿಕೆಗಳು ಪ್ರಾರಂಭ ಆಗಬೇಕು, ಅದರಿಂದ ಉದ್ಯೋಗ ಸೃಷ್ಟಿಯಾಗಬೇಕು, ಅದರಿಂದ ಉತ್ಪಾದನೆ ಸ್ಟಾರ್ಟ್ ಆಗಬೇಕು, ಅದರಿಂದ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕೂ ಆದಾಯ ರೆವಿನ್ಯೂ ಸ್ಟಾರ್ಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದೊಂದು ಪ್ರಾರಂಭ ಆಗಬೇಕಾಗಿದೆ. ಇನ್ನು ಸರ್ಕಾರ ನಡೆಸುವಂಥವರು ಸರ್ಕಾರದ ಬೇರೆ ಬೇರೆ ಮೂಲಗಳಿಂದಲೂ ನಾವು ಆರ್ಥಿಕ ನೆರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಇವತ್ತು ಸಾಫ್ಟ್ ಲೋನ್ ಮುಖಾಂತರ ಲಕ್ಷಾಂತರ ಕೋಟಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಮತ್ತು ಇತ್ತೀಚೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು BDA ಮೂಲೆ ನಿವೇಶಗಳನ್ನು ಇವತ್ತು ಆಕ್ಷನ್ ಮಾಡಿ ಅದರಲ್ಲಿ ಸಾವಿರಾರು ಕೋಟಿ ಹಣವನ್ನು ಆದಾಯ ಮಾಡ್ಕೊಳ್ಬೋದು ಅನ್ನುವಂಥ ಆಲೋಚನೆ. 1600 ಕೋಟಿ ಇನ್ನೂ ಹೆಚ್ಚು ಬರಲಿಕ್ಕೆ ಸಾಧ್ಯತೆ, 16,000 ಕೋಟಿನೂ ಬರಲಿಕ್ಕೆ ಸಾಧ್ಯತೆ. ಅದೊಂದು ಪ್ಲ್ಯಾನ್ ಇದೆ. ಮತ್ತು ಒಂದು ಸಲ ಕೈಗಾರಿಕೆಗಳು ಪ್ರಾರಂಭ ಆದರೆ ಡೇ ಟು ಡೇ ಇದು ಕ್ವಶನ್ ಆಫ್ 30 days 40 days ಅಷ್ಟೇ. ಏನೋ ಒಂದು 6 ತಿಂಗಳಗಟ್ಟಲೆ 1 ವರ್ಷದಲ್ಲಿ ಇರುವಂಥ ಸಮಸ್ಯೆ ಅಲ್ಲ. ಇಟ್ ಈಸ್ ಫಾರ್ ಸಮ್ ಟೈಮ್ ಬೀಯಿಂಗ್ ಅದು ಸಂಕಷ್ಟ ಇದೆ, ಅದನ್ನು ಫೇಸ್ ಮಾಡಿ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಕೆಲವೊಂದು ಕಂಡೀಷನ್ಸ್ ಹಾಕಿ ಪ್ರಾರಂಭ ಮಾಡುವಂಥದ್ದು ಒಂದು ಹಂತಕ್ಕೆ ನಾವು ಬರಬೇಕಾಗಿದೆ. ಬಂದಾಗ ಎಲ್ಲವೂ ಸರಿ ದಾರಿಗೆ ಹೋಗ್ತದೆ. ಓಕೆ, ಇನ್ನು ಯಾವಾಗ ಶುರು ಆಗ್ಬೋದು ಆ ರೀತಿ ಕೈಗಾರಿಕೆ? ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆನೂ ನಾವು ಚರ್ಚೆ ಮಾಡಿದ್ದೇನೆ ಮತ್ತು ಉಳಿದ ಸಚಿವರ ಜೊತೆನೂ ಚರ್ಚೆ ಮಾಡಿದ್ದೇನೆ, ನಮ್ಮ ಅಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿದ್ದೇನೆ. ಮತ್ತು ಸಾಕಷ್ಟು ಕೈಗಾರಿಕೋದ್ಯಮಿಗಳು ಸಹಿತ ಅವರು ಮುಂದೆ ಬಂದು ಕೆಲವೊಂದು ಕಂಡೀಷನ್ಗಳನ್ನು ಸರ್ಕಾರ ಏನು ಹಾಕ್ತೀರಿ ಆ ಕಂಡೀಷನ್ ಪ್ರಕಾರ ನಡ್ಕೊತೀವಿ, ಪ್ರಿಕಾಷನ್ ತೊಗೋಬೇಕು. ಅಲ್ಲಿ ಬಂದಂಥ ಕೆಲಸಗಾರರಿಗೆ ಮಾಸ್ಕ್ಗಳನ್ನು ಕೊಡುವಂಥದ್ದು, ಸ್ಯಾನಿಟೈಸೇಷನ್ ಕೊಡುವಂಥದ್ದು ಮತ್ತು ಇನ್ನೂ ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳೋ ಮುಖಾಂತರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಮುಖಾಂತರ ಇವತ್ತು ನಾವು ಅದನ್ನು ಮಾಡಿಕೊಂಡು ನಮ್ಮ ಕೈಗಾರಿಕೆಗಳನ್ನು ನಡೆಸ್ತೀವಿ ಅಂಥೇಳಿ ಸಾಕಷ್ಟು ಕೈಗಾರಿಕೋದ್ಯಮಿಗಳು ಮುಂದೆ ಬಂದಿದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಹೊಸ ಕೈಗಾರಿಕೆ ನೀತಿ ಸಿದ್ಧವಾಗ್ತಾ ಇತ್ತು. ಈಗ ಕರೋನಾ ಬಂದ ಹಿನ್ನೆಲೆಯಲ್ಲಿ ಆ ಕೈಗಾರಿಕಾ ನೀತಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಜಾರಿ ಮಾಡಬೇಕನ್ನುವಂಥ ಉದ್ದೇಶ ಇದೆ? ಅಲ್ಲ, ಇದು ಒಂದು ಇಂಟೀರಿಯಮ್ ಕ್ರೈಸಿಸ್ ಅಷ್ಟೇ. ಹೀಗಾಗಿ ಒಂದು ಏನಿದೆ, ಈಗ ಕೈಗಾರಿಕಾ ನೀತಿ ಅದು ಬೇಸಿಕ್. ಆ ಕೈಗಾರಿಕಾ ನೀತಿಯಲ್ಲಿ ಈ ಕರೋನಾಗೆ ಸಂಬಂಧಪಟ್ಟಂತೆ ಮತ್ತೇನು ಬದಲಾವಣೆ ತರುವಂಥದ್ದಲ್ಲ. ಈಗಾಗಲೇ ಅದು ರೆಡಿ ಇದೆ, ಪ್ರಿಪೇರ್ಡ್ ಇದೆ. ಅದನ್ನು ನಾವು ಹಣಕಾಸು ಇಲಾಖೆಗೆ, ಬೇರೆ ಬೇರೆ ಇಲಾಖೆಗೆ ಅದನ್ನು ಅಪ್ರೂವಲ್ ಕಳಿಸಿದ್ದೀವಿ, ಡ್ರಾಫ್ಟು. ಅದೊಂದು ಅಪ್ರೂವಲ್ ಆಯ್ತಂದ್ರೆ ರಾಜ್ಯ ಸರ್ಕಾರದ ಕ್ಯಾಬಿನೆಟಿಗೆ ಬರ್ತದೆ. ಹೀಗಾಗಿ ಈಗಾಗಲೇ 2 ತಿಂಗಳ ಮೇಲೆ ಇವತ್ತು ನಮ್ಮ ಕೈಗಾರಿಕೆ ನೀತಿ ರೆಡಿಯಾಗಿ ಡ್ರಾಫ್ಟ್ ರೆಡಿಯಾಗಿ ಕಳಿಸಿದ್ದೇವೆ. ಅದು ಕರೋನಾ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿಫಿಕೇಶನ್ ಬದಲಾವಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈಗ ಕರೋನಾ ಹಿನ್ನೆಲೆಯಲ್ಲಿ ನಾವು MSMEಗೆ, ಸಣ್ಣ ಕೈಗಾರಿಕೆಗಳಿಗೆ ಒಂದಿಷ್ಟು ಉತ್ತೇಜನ ಕೊಡುವಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಅದರಿಂದ ಅದಕ್ಕೊಂದು ಜೀವ ಬರಲಿಕ್ಕೆ ಸಾಧ್ಯತೆ. ಮತ್ತು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ಏನಿದಾರ ಅವ್ರಿಗೇನಾದರೂ ಒಂದಿಷ್ಟು MSME, ಈಗ ದೊಡ್ಡ ಕೈಗಾರಿಕೆಗಳು ಇದ್ದಾವೆ ಅಂತೇಳಿ, ಬೃಹತ್ ಕೈಗಾರಿಕೆಗಳು ಇದ್ದಾವೆ ಅಂಥೇಳಿ MSME ಸಣ್ಣ ಕೈಗಾರಿಕೆಗಳು ಬದುಕಿದ್ದಾವೆ. ಹೌದು, ಅಲ್ಲಿಂದ ಏನೋ ಅವ್ರಿಗೆ ಬಿಲ್ ಪೇಮೆಂಟು ಮತ್ತೊಂದು ಪೆಂಡಿಂಗ್ ಇದ್ದಾವೆ, ಆದಷ್ಟು ಬೇಗನೆ ಆ ಬಿಲ್ ಪೇಮೆಂಟ್ ಆಗಬೇಕಾಗಿದೆ. ಮತ್ತು ಒಂದಿಷ್ಟು ಅವರಿಗೆ ಸಾಲ ಕೊಡುವಂಥ ಯೋಜನೆಯನ್ನು ರಾಷ್ಟ್ರೀಕೃತ ಬ್ಯಾಂಕ್ ಮುಖಾಂತರ ಸಾಲವನ್ನು ಕೊಡುವ ಮುಖಾಂತರ ಅವರ ಒಂದು ವರ್ಕಿಂಗ್ ಕ್ಯಾಪಿಟಲ್ ಮತ್ತೊಂದು ನಾವು ಅವಕಾಶ ಕೊಟ್ಟರೆ, ಒಂದಿಷ್ಟು ಪೀರಿಯಡ್ ಕೊಟ್ಟರೆ ಡೆಫಿನೆಟ್ಲಿ ಕೈಗಾರಿಕೆಗಳು ಬದಲಾವಣೆ. ಈ ಕೈಗಾರಿಕಾ ನೀತಿಯಲ್ಲಿ ಇದಕ್ಕೇನೋ ಬದಲಾವಣೆ ಮಾಡುವಂಥದ್ದು ಆಗಲಿ ಮತ್ತೊಂದಾಗಲಿ ಅವಶ್ಯಕತೆ ಇಲ್ಲ. ಆದರೆ ಅವರಿಗೆ ಒಂದು ಆರ್ಥಿಕ ಉತ್ತೇಜನ ಕೊಡುವಂಥ ಕೆಲಸ ನಾವು ಮಾಡಬೇಕು. ಓಕೆ, ಈ ಹೊಸ ಕೈಗಾರಿಕಾ ನೀತಿಯ ಅಂಶಗಳೇನು, ಯಾವ ರೀತಿ ಅವು ಕೈಗಾರಿಕೆಗೆ ಪೂರಕವಾಗಿರ್ತವೆ, ಕೈಗಾರಿಕೋದ್ಯಮಿಗಳಿಗೆ ಅನುಕೂಲಕರವಾಗಿರ್ತವೆ? ಒಂದು ನಾನು ಹೇಳ್ತೀನಿ, ಹಿಂದಿನೂ ಸಹಿತ ಈ ಕೈಗಾರಿಕಾ ನೀತಿ ಆಗಲಿ ಅಥವಾ ಯಾವುದೋ ಒಂದು ಪಾಲಿಸಿ ಡಿಸಿಷನ್ ಆಗಲಿ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಅದನ್ನು ತಯಾರು ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಕರ್ನಾಟಕ ಸರ್ಕಾರ. ಕರ್ನಾಟಕ ಗೌರ್ಮೆಂಟ್ ಆಲ್ವೇಸ್ ಅಹೆಡ್ ಇನ್ ಫಾರ್ಮುಲೇಟಿಂಗ್ ದ ಎನಿ ಪಾಲಿಸೀಸ್. ಅದು IT ಪಾಲಿಸಿ ಇರ್ಬೋದು, BT ಪಾಲಿಸಿ ಇರ್ಬೋದು, ಬೇರೆ ಬೇರೆ ಹಲವಾರು ಪಾಲಿಸಿ ಇದಾವಲ್ಲ, ಅವೆಲ್ಲವೂ ಮೊಟ್ಟ ಮೊದಲು ಜಾರಿಗೆ ತರುವಂಥ ಕೆಲಸ, ಅದನ್ನು ಡ್ರಾಪ್ ಮಾಡುವಂಥ ಕೆಲಸ ಇವತ್ತು ಇಡೀ ರಾಷ್ಟ್ರದಲ್ಲಿ ಮಾಡಿದರೆ
ಅದು ಕರ್ನಾಟಕ ಮಾತ್ರ. ಆದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಏನಿತ್ತು ಅದು ಫೇಲ್ಯೂರ್ ಆಯಿತು ಸರ್ ನಿಮ್ಮ ಅವಧಿಯಲ್ಲಿ ಜಾರಿಯಾದಂಥದ್ದು. ನೀವು ಈ ಹಿಂದೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸರ್ಕಾರದ ಇದ್ದಾಗ ಮುರುಗೇಶ್ ನಿರಾಣಿ ಅವರು ಕೈಗಾರಿಕಾ ಸಚಿವರಾಗಿದ್ದಾಗ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಬಂತು. ಆದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಪರ್ಪಸ್ ಸರ್ವ್ ಆಗಲಿಲ್ಲ. ಅಲ್ಲ, ಸಿಂಗಲ್ ವಿಂಡೋ ಸಿಸ್ಟಮ್ ಏನಿದೆಲ್ಲ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ದಟ್ ಈಸ್ ನಾಟ್ ಎ ಪಾಲಿಸಿ ಮ್ಯಾಟರ್. ಬೇರೆ ಬೇರೆ ಸ್ಟೇಟ್ನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಇವತ್ತು ಯಾರಾದರೂ ಒಬ್ಬರು ಅರ್ಜಿ ಕೊಟ್ಟಾಗ ಇಂಡಸ್ಟ್ರಿ ತೆರಿತೀನಿ ಅಂಥೇಳಿ ಆತನಿಗೆ ಬೇಗನೆ ಪರ್ಮಿಷನ್ ಕೊಡಬೇಕು, ಕ್ಲಿಯರೆನ್ಸ್ ಕೊಡಬೇಕು. ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಅದರ ಮುಖ್ಯ ಮೂಲ ಉದ್ದೇಶ ಅಂತಂದರೆ ಇವತ್ತೊಂದು ಇಂಡಸ್ಟ್ರಿ ಅಂಡರ್ ಒಳಗೆ ಏನೊಂದು ಕಮಿಟಿಗಳಿದ್ದಾವೆ, ಮೀಟಿಂಗ್ ಆಗ್ತವೆ. ಆ ಮೀಟಿಂಗ್ದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟವ್ರು ಬಂದಿರ್ತಾರೆ, ಪೊಲ್ಯೂಷನ್ ಬೋರ್ಡ್ದವ್ರು ಬಂದಿರ್ತಾರೆ, ನಗರಾಭಿವೃದ್ಧಿ ಇಲಾಖೆಯವರು ಬಂದಿರ್ತಾರೆ, ಎಲ್ಲ ರಿಪ್ರೆಸೆಂಟೇಟಿವ್ ಇರ್ತಾರೆ. ಅವರೆಲ್ಲರೂ ಕ್ಲಿಯರೆನ್ಸ್ ಕೊಟ್ಟ ಮೇಲೆ, ಅದಕ್ಕೆ ಅಪ್ರೂವಲ್ ಕೊಟ್ಟ ಮೇಲೆ ಆ ಇಲಾಖೆಯವರು ಸಮ್ಮತಿ ಇದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಅದು ಆವಾಗ ಅದು ಸಿಂಗಲ್ ವಿಂಡೋ ಸಿಸ್ಟಮ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ಆಗ್ತದೆ. ಆದರೆ ಪ್ರಾಕ್ಟಿಕಲಿ ಅದು ಆಗದೇ ಇರೋದ್ರಿಂದ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಅದಕ್ಕೆ ನಾನು ಅಧಿಕಾರಿಗಳಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದೀನಿ. ಸಿಂಗಲ್ ವಿಂಡೋ ಸಿಸ್ಟಮ್ ನಿಜವಾದಂಥ ಸಿಂಗಲ್ ವಿಂಡೋ ಸಿಸ್ಟಮ್ ಆಗಬೇಕು, 3 ವಿಂಡೋ 4 ವಿಂಡೋ ಆಗಬಾರ್ದು. ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಬೇಕು. ಇದನ್ನು ಅನುಷ್ಠಾನ ಆಗಬೇಕಂದ್ರೆ ಡೈರೆಕ್ಷನ್ ಸ್ಪೆಸಿಫಿಕಾಗಿ ಕೊಟ್ಟಿದ್ದೀನಿ. ಅದನ್ನು ಅನುಷ್ಠಾನ ತರುವಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ಸಿಂಗಲ್ ವಿಂಡೋ ಸಿಸ್ಟಮ್ ಡೆಫಿನೆಟ್ಲಿ ಮಾಡಿಸ್ತೀವಿ. ಕಾಂಪೀಟ್ ವಿತ್ ಚೈನಾ ಎಲ್ಲಿಗೆ ಬಂತು ಸರ್ ಪ್ರಾಜೆಕ್ಟ್? ಅಲ್ಲ, ನಾನು ಏನಂತೀನಿ, ಅದ್ರ ಬಂದ ಮೇಲೆ ನಾನು ಅದು ಅಬ್ಜೆಕ್ಟ್ ಮಾಡಿದ್ದೀನಿ. ಕಾಂಪೀಟ್ ವಿತ್ ಚೈನಾ ಯಾಕೆ? ಚೈನಾದ ಹೆಸರು ಯಾಕೆ ನಾವು ಹೆಸರು ತೊಗೋಬೇಕು? ಅದು ಕಾಂಪೀಟ್ ವಿತ್ ಚೈನಾ ಅಲ್ಲ, ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ, ಇಂಡಿಯನ್ ಸಿಸ್ಟಮ್ ಇದೆ, ಇಂಡಿಯನ್ ಇಂಡಸ್ಟ್ರಿ ಸ್ವದೇಶಿ ಅಂತ ಏನಿದೆಯಲ್ಲ ಅದನ್ನು ಬೆಳೆಸೋಣ. ನಮ್ಮ ಇಂಡಸ್ಟ್ರಿ ಬಂದಂಥವ್ರಿಗೆ ನಾವು ಹೆಚ್ಚು ಎನ್ಕರೇಜ್ ಮಾಡೋ ಮುಖಾಂತರ, ಸರಳೀಕರಣ ಮಾಡೋ ಮುಖಾಂತರ ಈ ಕಾಂಪೀಟ್ ವಿತ್ ಚೈನಾ ಅಲ್ಲ, ಕಾಂಪೀಟ್ ವಿತ್ ದ ವರ್ಲ್ಡ್ ಅಂತ ಅನ್ಬೇಕು ನಾವು. ಈಗ ಒಂದು ಯಾವುದೇ ಕೈಗಾರಿಕೆಯನ್ನು ಶುರು ಮಾಡಬೇಕಂದ್ರೆ ಅದಕ್ಕೆ ಮೂಲವಾಗಿ ಒಂದು ಭೂಮಿ ಬೇಕಾಗುತ್ತೆ. ಈ ಭೂಮಿಯನ್ನು ಖರೀದಿ ಮಾಡೋ ಸಂಬಂಧಪಟ್ಟಂತೆ ಮತ್ತು ಈಗೇನು ಲ್ಯಾಂಡ್ ಬ್ಯಾಂಕ್ ಏನು ಪ್ರಾಜೆಕ್ಟ್ ಇತ್ತು, ನೀವು ನಿಮ್ಮ ಸರ್ಕಾರ ಹಿಂದೆ ಅಧಿಕಾರದಲ್ಲಿದ್ದಾಗ ಒಂದು ಲ್ಯಾಂಡ್ ಬ್ಯಾಂಕ್ ಪ್ರಾಜೆಕ್ಟನ್ನೇ ಮಾಡಿದ್ರಿ. ಈಗ ಆ ಲ್ಯಾಂಡ್ ಬ್ಯಾಂಕಲ್ಲಿ ಎಷ್ಟು ಎಕರೆ ಜಮೀನಿದೆ ಮತ್ತು ಎಷ್ಟು ಎಕರೆ ಜಮೀನಿನಲ್ಲಿ ನೀವು ಕೊಟ್ಟಂಥ ಕೈಗಾರಿಕೆಗಳು ಉತ್ಪಾದನೆ ಶುರು ಮಾಡಿದ್ದಾವೆ, ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾವೆ ಜಮೀನನ್ನು? ಈಗ ನೋಡಿ, ಒಟ್ಟು ಇಂಡಸ್ಟ್ರಿ ಬೆಳವಣಿಗೆ ದೃಷ್ಟಿಯಿಂದ ಇವತ್ತು ಲ್ಯಾಂಡ್ ಬೇಕಾಗ್ತದೆ, ಅವ್ರಿಗೆ ಸೈಟ್ ಕೊಡಬೇಕು, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಬೇಕು. ಅದು ಮೊದಲಿಂದಲೂ KIDB ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನು ಬೋರ್ಡ್ ಇದೆ ಅದು ಮೊದಲಿಂದ ಮಾಡ್ಕೊತ ಬಂದದ. ಮತ್ತು ಕೆಲವೊಂದು ಹಂತದಲ್ಲಿ ಒಂದಿಷ್ಟು ಅಸ್ಥಿರತೆಯೂ ಇರ್ಬೋದು, ಲ್ಯಾಕುನಾ ಆಫ್ ಅಡ್ಮಿನಿಸ್ಟ್ರೇಷನು ಇರ್ಬೋದು. ಆದರೆ ಒಂದು ವ್ಯವಸ್ಥಿತ ರೀತಿಯಾಗಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಲಿಕ್ಕೆ KIDB ಮೂಲ ಕಾರಣ ಅನ್ನುವಂಥದ್ದು ನಾವು ಒಪ್ಕೋಬೇಕಾಗ್ತದೆ. ಮತ್ತು ಎಷ್ಟೋ ಕಡೆ ಲ್ಯಾಂಡ್ ಎಕ್ವಿಷನ್ ಮಾಡುವಂಥದ್ದು ಎಲ್ಲ ಪ್ರೊಸೆಸ್ಸು ನಡೆದದ. ಮತ್ತು ಈಗೇನೋ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಇನ್ವೆಸ್ಟರ್ಸ್ ಬರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಲ್ಯಾಂಡ್ ಕಡಿಮೆ ಇಲ್ಲದ ರೀತಿಯಲ್ಲಿ ನಮ್ಮದು ಲ್ಯಾಂಡ್ ಬ್ಯಾಂಕ್ ಇದೆ, ಬಿಕಾಸ್ ಲ್ಯಾಂಡ್ ಬ್ಯಾಂಕ್ ಇದೆ. ಇವತ್ತು 16,000 ಎಕರೆ ಜಮೀನು ನಾವು ಲ್ಯಾಂಡ್ ಅಲೋಟ್ ಮಾಡಲಿಕ್ಕೆ ಇವತ್ತು ಅಕ್ವೈಷನ್ ಮಾಡಿಟ್ಕೊಂಡಿದ್ವಿ. ಇನ್ನೂ 16,000 ಎಕರೆ ಜಮೀನು ಲ್ಯಾಂಡ್ ಅಕ್ವಿಷನ್ ಮಾಡುವಂಥ ಪ್ರೊಸೆಸ್ಸು ನಡೆದಿದೆ. ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ಯಾರೋ ಇನ್ವೆಸ್ಟರ್ಸ್ ಬಂದು ನಾವು ಹುಬ್ಬಳ್ಳಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಬೆಳಗಾವಿಯಲ್ಲಿ ಮಾಡ್ತೀನಿ, ಗುಲ್ಬರ್ಗದಲ್ಲಿ ಮಾಡ್ತೀನಿ, ಮೈಸೂರಲ್ಲಿ ಮಾಡ್ತೀನಿ, ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಅವ್ರಿಗೆ ಸೈಟು ಲ್ಯಾಂಡ್ ಅಲಾಟ್ಮೆಂಟ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. KIDB ಅವರು ಅದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಇಮಿಡಿಯೇಟ್ ಲ್ಯಾಂಡನ್ನು ಕೊಡೋದಕ್ಕೆ ಡೆಫಿನೆಟ್ಲಿ ಯಾವುದೇ ಪ್ರದೇಶದಲ್ಲಿ ಇಮಿಡಿಯೇಟ್ ಲ್ಯಾಂಡ್ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಅದಕ್ಕೆ ಇನ್ವೆಸ್ಟರ್ಸ್ ಬರುವಂಥದ್ದು ನಾವು ವೇಟ್ ಮಾಡ್ತಾಯಿದ್ದೇವೆ. ಎಲ್ಲ ಕಡೆ ರಿಸರ್ವೇಷನ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೇವೆ. ಮತ್ತು ಕೆಲವೊಂದು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ಸು 28(1) ಸೆಕ್ಷನ್ 28(1) ಪ್ರಕಾರ ಆ ಪ್ರೊಸೆಸ್ಸು ಕೆಲವು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೂ 16,000 ಎಕರೆ ಜಮೀನು ಅಕ್ವೈರ್ ಮಾಡಲಿಕ್ಕೂ ನಾವು ತಯಾರಿದ್ದೇವೆ. ಈಗ ಈ ಜಮೀನು ಕೊಡೋದಕ್ಕೆ ರೈತರು ಬಹಳಷ್ಟು ವಿರೋಧ ಮಾಡ್ತಾರೆ. ಅವರಿಗೆ 4 ಪಟ್ಟು 5 ಪಟ್ಟು ಅವರಿಗೆ ಮಾರ್ಕೆಟ್ ರೇಟ್ ಕೊಟ್ಟ ನಂತರ ಸಹಿತ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಯಾವ ಕಂಪ್ನಿಗಳು ಶುರು ಆಗ್ತವೆ ಅನ್ನೋ ಅಂತ. ಈ ನಿಯಮಗಳನ್ನು ರೂಪಿಸುವಲ್ಲಿ ರಾಜ್ಯ ಸರ್ಕಾರ ಬಂಡವಾಳಶಾಹಿ ಪರವಾಗಿದೆ ಅನ್ನುವಂಥದ್ದು ಆ ರೈತರ ಆರೋಪ. ಇಲ್ಲ, ಒಂದು ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ರೈತರು ಸಹಿತ ಮೊದಲಿತ್ತು, ರೈತರು ಲ್ಯಾಂಡ್ ಕೊಡಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ, ಅಕ್ವಿಷನ್ ಮಾಡಬೇಡ್ರಿ ಅಂತ ಹೇಳಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ರೈತರು ಸಹಿತ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಲಿಕ್ಕೆ ಎಲ್ಲ ರೀತಿ ಒಪ್ಪಿಗೆಯೂ ಕೊಡ್ತಾ ಇದ್ದಾರೆ. ಹೀಗಾಗಿ ರೈತರ ಒಪ್ಪಿಗೆ ಮೇಲೇ ಎಷ್ಟೋ ಲ್ಯಾಂಡ್ಗಳನ್ನು ನಾವು ಅಕ್ವೈಷನ್ ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು, ಅವರಿಗೆ ಸರಿಯಾದಂಥ ಒಂದು ಪರಿಹಾರಧನ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಇನ್ನು ಉದ್ಯೋಗದಲ್ಲಿ ಕೈಗಾರಿಕೆ ಪ್ರಾರಂಭದಾಗ ಅವರಿಗೆ ಕುಟುಂಬದ ಸದಸ್ಯರಿಗೆ ಉದ್ಯೋಗ ಕೊಡಬೇಕನ್ನುವಂಥದ್ದು
ಅದೊಂದು ಕ್ಲಾಸ್ ಇರ್ತದೆ, ಅವರಿಗೆ ಅನುಕೂಲ ಮಾಡಿಕೊಡ್ರಿ ಅನ್ನುವಂಥದ್ದು ಇರ್ತದೆ. ಅದನ್ನು ಇನ್ನೂ ಯಾವ ರೀತಿ ಅದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಆಲೋಚನೆ ನಾನು ಮಾಡ್ತಾಯಿದ್ದೀನಿ. ಕ್ಲಸ್ಟರ್ ಮಟ್ಟದಲ್ಲಿ ತಾವು ಉದ್ಯೋಗ ಸೃಷ್ಟಿ ಮತ್ತು ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನುವಂಥದ್ದು ತಮ್ಮ ಪರಿಕಲ್ಪನೆ. ಈಗ ಒಟ್ಟು 9 ಕ್ಲಸ್ಟರ್ಗಳಿಂದ 13 ಕ್ಲಸ್ಟರ್ಗಳಿಗೆ ನೀವು ಅದನ್ನು ವಿಸ್ತರಣೆ ಮಾಡಿದ್ದೀರಿ. ಒಂದೊಂದು ಕ್ಲಸ್ಟರ್ಗಳಿಗೂ ಸಂಬಂಧಪಟ್ಟಂತೆ ತಮ್ಮ ವಿಷನ್ ಏನು ಅಂತ? ಏನಂದರೆ ಒಂದೊಂದು ಏರಿಯಾದಲ್ಲಿ ಕೆಲವೊಂದು ಪ್ರೊಡಕ್ಷನ್ಗೆ ಒಂದಿಷ್ಟು ಗೊಂಬೆಗಳನ್ನು ತಯಾರು ಮಾಡುವಂಥದ್ದು ಕಾರ್ಖಾನೆಗಳು ಒಂದು ಕಡೆಯೇ ಇರಬೇಕು ಕ್ಲಸ್ಟರು ಅಂತ. ಈ ಕೊಪ್ಪಳದಲ್ಲಿ ಅದನ್ನು ಮಾಡಿದ್ದೇವೆ. ಆಮೇಲೆ ಈಗ ಹುಬ್ಳಿಯಲ್ಲಿ ಇವತ್ತೇನೋ ಕನ್ಸ್ಯೂಮರ್ ಏನಿದೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಪ್ರೊಡಕ್ಷನ್ FMCG ಅದನ್ನು ಅಲ್ಲಿ ಹೆಚ್ಚು ಬರಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಕ್ಲಸ್ಟರ್, ಅದಕ್ಕೆ ಒಂದು 400-500 ಎಕರೆ ಮೀಸಲಾಗಿಡುವಂಥದ್ದು, ಇನ್ನೂ ಬೇಕಂದ್ರೆ 1000 ಎಕರೆ ಮೀಸಲಾಗಿಡುವಂಥದ್ದು. ಶಿವಮೊಗ್ಗದಲ್ಲಿ ವೆಲ್ನೆಸ್ ಸೆಂಟರ್ಸು ಇವೆಲ್ಲ ಮಾಡಬೇಕನ್ನುವಂಥದ್ದು, ಹಾಸ್ಪಿಟಾಲಿಟಿ, ಈ ರೀತಿ ಬೇರೆ ಬೇರೆ ಆಟೋಮೊಬೈಲ್ ಒಂದು ಕಡೆ ಉತ್ಪಾದನೆ ಮಾಡುವಂಥದ್ದು ಬಗ್ಗೆ ಈ ರೀತಿ ಕ್ಲಸ್ಟರ್ಗಳನ್ನು ಮಾಡಿ ಆ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಎನ್ಕರೇಜ್ ಮಾಡಬೇಕು, ಸ್ಥಳ ಮೀಸಲಾಗಿಡಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಈ ಕ್ಲಸ್ಟರ್ ಸ್ಥಾಪನೆ. ಅದಕ್ಕೆ ಒಂದು ಪ್ರಾರಂಭ ಆಗಿದೆ. ಅದಕ್ಕೆ ಬಹುಶಃ ಅದು ಒಳ್ಳೇದಾಗ್ತದೆ ಅಂತ ನಾ ವಿಶ್ವಾಸ ಇಟ್ಕೊಂಡು. ಈ ಕ್ಲಸ್ಟರ್ ಕಲ್ಪನೆ ಜಾರಿಯಾಗಿ ಅದರಿಂದ ರಾಜ್ಯಕ್ಕೆ ಅನುಕೂಲ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷಗಳು ಬೇಕಾಗ್ಬೋದು? ಅಲ್ಲ, ಇದು ಡೇ ಟು ಡೇ ನಡೆಯುವಂಥದ್ದು. ಇದೇನು ಇನ್ನು 5 ವರ್ಷ ಅಂತ ಅನ್ಬೋದು, 10 ವರ್ಷ ಅನ್ಬೋದು. ಯಾಕಂದರೆ ಅದು ಅಲ್ಲಿ ಈಗ ಟಾಯ್ಸು, ಈ ಚೈನಾದಲ್ಲಿ ಟಾಯ್ಸು ಪ್ರೊಡಕ್ಷನ್ ಜಾಸ್ತಿ ಇದೆ. ಹೌದು. ಅಂಥದ್ರಲ್ಲಿ ಈಗ ಕೊಪ್ಪಳದಲ್ಲಿ ಮಾಡಿದ ಮೇಲೆ ಈಗಾಗಲೇ ಕೆಲವು ಇಂಡಸ್ಟ್ರಿಲಿಸ್ಟ್ ಬಂದಿದ್ದಾರೆ. ಅಲ್ಲಿ ಒಂದು ಈಗಾಗಲೇ ಅವರೇ ಸ್ವತಃ ಒಂದು SEZ ಮಾಡಲಿಕ್ಕೂ ಬಂದಿದ್ದಾರೆ. ನಮ್ಮ ಮೆಳ್ಳಿಗಿರಿ ಅಂಥೇಳಿ ಅವರು ಕೊಪ್ಪಳದಲ್ಲಿ ಟಾಯ್ಸ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗು ಮಾಡಲಿಕ್ಕೆ ಅಲ್ಲಿ ಕ್ಲಸ್ಟರ್ ಏನಿದೆ ಅಲ್ಲಿ ಒಂದು 400-500 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ, ಅವರೇ ಸ್ವತಃ ಖರೀದಿ ಮಾಡಿದ್ದಾರೆ. ಆ ಪ್ರೊಸೆಸ್ ನಡೀತಾ ಇದೆ. ಹೀಗಾಗಿ ಈ ರೀತಿ ಕೆಲವರು ಉದ್ದಿಮೆದಾರರು ಇನ್ವೆಸ್ಟರ್ಸು ಬರಬೇಕು, ಆವಾಗ ಕ್ಲಸ್ಟರ್ಸು ಬೆಳವಣಿಗೆ ಆಗ್ತದೆ. ಅದಕ್ಕೆ ಪೂರಕವಾಗಿ ನಾವೇನು ಸಪೋರ್ಟ್ ಮಾಡಬೇಕು ರಾಜ್ಯ ಸರ್ಕಾರ, ಅದನ್ನು ನಾವು ಮಾಡ್ತಾಯಿದ್ದೀವಿ. ನೀವು ಈ ಕೈಗಾರಿಕಾ ಇಲಾಖೆಯ ನೇತೃತ್ವ ವಹಿಸ್ಕೊಂಡ ನಂತರ ಸಣ್ಣ ಕೈಗಾರಿಕೆಗಳು MSME ಏನು ಇದ್ದವು, ಆ MSME ಉದ್ದಿಮೆದಾರರು ತಮ್ಮನ್ನು ಬಹಳಷ್ಟು ಕೇಳಿಕೊಂಡಿದ್ದೇನಂತಂದರೆ ಬಹಳಷ್ಟು ನಮಗೆ ಇದನ್ನು ವಿವಿಧ ರೀತಿಯ ಸವಲತ್ತುಗಳನ್ನ ಕೊಡಿ ಅಂತ. ನಿಮ್ಮ ಸರ್ಕಾರದ ವತಿಯಿಂದ ಈಗ ಆ MSME ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಹೊರತಾಗಿ ಏನೇನು ಸವಲತ್ತುಗಳನ್ನ ಕೊಡ್ತಾ ಇದ್ದೀರಿ, ಅವರಿಗೆ ನೀವು ನೀಡುವಂಥ ಆಹ್ವಾನ ಏನು? ಅಲ್ಲ, ಒಂದೇನದ MSMEದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುವಂಥದ್ದು. ಇಡೀ ದೇಶದಲ್ಲಿ ಇವತ್ತು ಹೆಚ್ಚು ಕೋಟ್ಯಾಂತರ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ MSE ಮಾಡಿದ್ದಾರೆ. ಅವ್ರಿಗೇನಾಗಿದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನದಲ್ಲ ಆ ಅನುಕೂಲತೆಯನ್ನು ಸ್ಥಾಪನೆ ಮಾಡಬೇಕು. ಕಡಿಮೆ ದರದಲ್ಲಿ ಅವರಿಗೆ ಸೈಟ್ ಅಲಾಟ್ಮೆಂಟ್ ಮಾಡುವಂಥದ್ದು ಮತ್ತು ಬ್ಯಾಂಕಿನ ಲೋನುಗಳು ಈಸಿಯಾಗಿ ಕಡಿಮೆ ಇಂಟ್ರೆಸ್ಟಲ್ಲಿ ಅವ್ರಿಗೆ ಸಿಗುವಂಥದ್ದು ಮತ್ತು ಸಬ್ಸಿಡಿಗಳನ್ನು ಕೊಡುವಂಥದ್ದು. ಸಣ್ಣ ಕೈಗಾರಿಕೆಗಳಿಗೆ ಮೂಲವಾಗಿ ಸಬ್ಸಿಡಿ ಬೇಕಾಗ್ತದೆ. ಆ ಸಬ್ಸಿಡಿಯನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮೊದಲಿಂದ ಮಾಡ್ಕೊಂಡು ಬಂದದ. ಹೀಗಾಗಿ ಇನ್ನೂ ಹಲವಾರು ಕೆಲವೊಂದು ಕನ್ಸೆಷನ್ ಕೇಳುವಂಥ, ಅದರಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ಮಾಡುವಾಗ ಇನ್ನೂ ಹೆಚ್ಚು ಕನ್ಸೆಷನ್ ಕೊಡುವಂಥದ್ದು, ಆ ರೀತಿಯಾದಂಥ ಪ್ರಕ್ರಿಯೆಗಳು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಅದಕ್ಕಾಗಿ ನಾವೊಂದು ರಾಜ್ಯ ಸರ್ಕಾರದಿಂದ ಏನು ನೆರವು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನೂ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ಕೇಂದ್ರ ಸರ್ಕಾರದ ನೆರವು ಸಹಿತ MSMEಗೆ ಬೇಕಾಗಿದೆ. ಇವತ್ತು ನಿತಿನ್ ಗಡ್ಕರಿಯವರು ಸಹಿತ ಆ ಇಲಾಖೆಯ ಒಂದು ನೇತೃತ್ವವನ್ನು ಕೇಂದ್ರದಲ್ಲಿ ವಹಿಸಿದ್ದಾರೆ. ಅವರ ಮುಖಾಂತರ ಸಹಿತ ಸಣ್ಣ ಕೈಗಾರಿಕೆ ಪ್ರೋತ್ಸಾಹ ಕೊಡೋ ದಿಕ್ಕಿನಲ್ಲಿ ಎಲ್ಲ ರೀತಿ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ರಾಜ್ಯದಲ್ಲಿ ಧಾರವಾಡ ಮತ್ತು ಬೆಳಗಾವಿ 2 ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀರಿ. ನೀವು ಬಹಳಷ್ಟು ಪ್ರೀತಿ ಧಾರವಾಡ ಮೇಲೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಆರೋಪ ಇದೆ. ತಾವು ಬೆಳಗಾವಿಗೆ ಕೊಟ್ಟಿರುವಂಥ ಕೊಡುಗೆ ಸಹಿತ ಅಪಾರ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಬೆಳಗಾವಿಗೆ ನೀಡಿದಂತಹ ಕೊಡುಗೆ ಏನು ಕೈಗಾರಿಕೆ ಸಚಿವರಾಗಿ, ಮತ್ತು ಧಾರವಾಡಕ್ಕೆ ನಿಮ್ಮ ಕೊಡುಗೆ ಏನು? ನಾನು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆ 2 ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎರಡನ್ನೂ ಅಷ್ಟೇ ಪ್ರಾಮಾಣಿಕವಾಗಿ ಆ ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾಯಿದ್ದೇನೆ. ಯಾವುದೇ ಒಂದು ತಾರತಮ್ಯ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಮತ್ತು ಧಾರವಾಡ ಬೆಳಗಾವಿ ಹೇಗಿದೆ ಅಂದರೆ, ಹುಬ್ಬಳ್ಳಿ ಧಾರವಾಡ ಬೆಳಗಾವಿ, ನಾವು ಹುಬ್ಬಳ್ಳಿ ಧಾರವಾಡನ್ನು ಅವಳಿ ನಗರ ಅಂತ ಹೇಳ್ತೀವಿ. ಆದರೆ ನಾವೀಗ ಬೆಳಗಾವಿನೂ ಕೂಡಿಸ್ಕೊಂಡು ತ್ರಿವಳಿ ನಗರ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಅಲ್ಲಿ ಕಲ್ಚರು, ಅಲ್ಲಿಯ ಜನರ ನಡವಳಿಕೆ ಎಲ್ಲವೂ ಸಹಿತ ಸಿಮಿಲರ್ ಇದೆ. ಬಾಂಬೆ ಕರ್ನಾಟಕದ ಪ್ರದೇಶದಲ್ಲಿ ಬರ್ತಕ್ಕಂಥವು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಎಲ್ಲವೂ. ಹೀಗಾಗಿ ಆ ಪಬ್ಲಿಕ್ ನೇಚರ್ ಎಲ್ಲವೂ ಸಹಿತ ಅಲ್ಲಿಯ ಸಂಸ್ಕೃತಿ, ಪರಂಪರೆ ಎಲ್ಲವೂ ಒಂದೇ ನೇಚರ್ ಇರುವಂಥದ್ದು. ಹೀಗಾಗಿ ಡೆವಲಪ್ಮೆಂಟ್ ದೃಷ್ಟಿಯಿಂದಾಗಲಿ ಮತ್ತೊಂದಾಗಲಿ, ನಾನು ಕೈಗಾರಿಕಾ ಸಚಿವನಾದ ಮೇಲೆ ಫಸ್ಟ್ ಎಲ್ಲಿಗೆ ಹೋಗಿದ್ದು ವಿಸಿಟ್ ಮಾಡಿದ್ದು ಬೆಳಗಾವಿಗೆ. ಅಲ್ಲೇನ ಇನ್ವೆಸ್ಟರ್ಸ್ ಮೀಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಇಂಡಸ್ಟ್ರಿಯಲ್ ಮೀಟಿಂಗ್ ಮಾಡಿ ಎಲ್ಲನೂ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೋ ಈ ಹುಬ್ಬಳ್ಳಿಯಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗೂ ಸಹಿತ ಇದರಲ್ಲಿ ಬೆಳಗಾವಿಯಲ್ಲಿ ಒಂದು 1000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಪೋಸಲ್ಸು ಬಂದದ. ಅಲ್ಲಿಗೂ ಆದ್ಯತೆ ಕೊಡ್ತಾ ಇದ್ದೇವೆ.
ಮಹಾರಾಷ್ಟ್ರದ ಕೆಲವೊಂದು ಪ್ರದೇಶಗಳಲ್ಲಿ ಜನ ಇದು ಇಂಡಸ್ಟ್ರಿಸ್ಟು ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ಎಲ್ಲ ರೀತಿ ಎನ್ಕರೇಜ್ಮೆಂಟ್ ಮಾಡಿದ್ದೇವೆ. ಹೀಗಾಗಿ ಇವತ್ತು ಸುವರ್ಣಸೌಧ ಇದೆ ಬೆಳಗಾವಿಯಲ್ಲಿ. ಆ ಸುವರ್ಣಸೌಧಕ್ಕೆ ಸ್ಥಳ ನಿಗದಿ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಜಗದೀಶ್ ಶೆಟ್ಟರು ಒಬ್ಬ ಸ್ಪೀಕರ್ ಇದ್ದಾಗ ಅದನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಮತ್ತು ಅದಕ್ಕೆ ಅಡಿಗಲ್ಲಿಟ್ಟು ಅವತ್ತು ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪರು ನಾವು ಅಡಿಗಲ್ಲಿಟ್ಟು ಇವತ್ತು ಸುವರ್ಣಸೌಧ ಅಲ್ಲಿ ಬಂದದ. ಮತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಪ್ರಣವ್ ಮುಖರ್ಜಿ ಅವತ್ತು ರಾಷ್ಟ್ರಪತಿಗಳನ್ನ ಕರೆಸಿ ಸುವರ್ಣಸೌಧ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಜವಳಿ ಪಾರ್ಕು ಅಲಾಟ್ ಆದಂಥ ಜವಳಿ ಪಾರ್ಕು ಮತ್ತೆ ವಾಪಸ್ ತೆಗೆದುಕೊಂಡ್ರು ಜವಳಿ ಇಲಾಖೆ. ನೋಡಿ, ಜವಳಿ ಇಲಾಖೆ ಪ್ರಶ್ನೆ ಇಲ್ಲ. ಇದು ಏನಾಗಿದೆ, ಇನ್ವೆಸ್ಟ್ಮೆಂಟ್. ಜವಳಿ ಪಾರ್ಕು ಮತ್ತೊಂದು ಪಾರ್ಕು ಅಂತ ನಾವು ಮಾಡಿದಾಗ ನಾವು ಲ್ಯಾಂಡ್ ಮಾಡಿ ಡೆವಲಪ್ ಮಾಡ್ಬೋದು ಅಷ್ಟೇ. ಆದರೆ ಅಲ್ಲಿ ಇನ್ವೆಸ್ಟರ್ಸ್ ಬರೋ ಮಟ್ಟ ಯಾವುದೂ ಡೆವಲಪ್ ಆಗೋದಿಲ್ಲ. ಅದಕ್ಕೆ ಇನ್ವೆಸ್ಟರ್ಸ್ಗೆ ನಾವು ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ನಾವು ಮಾಡಬೇಕು. ಈ ಜವಳಿ ಪಾರ್ಕ್ ಅಂತೇಳಿ ಅದೇ ಮೂಲಭೂತ ದೊಡ್ಡ ಘೋಷಣೆ ಮಾಡ್ತೀವಿ ನಾವು. ಹೌದು ಸರ್. ಅದನ್ನು ಸರ್ಕಾರ ಮಾಡೋದಿಲ್ಲ. ಜವಳಿ ಪಾರ್ಕು ಹೆಸರು ಮಾತ್ರ ಇಟ್ಟಿರ್ತೀವಿ, ಲ್ಯಾಂಡ್ ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ. ಅಂದರೆ ಅದೇ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಮತ್ತು ಸರ್ಕಾರದಿಂದ ಏನು ಕೆಲಸ ಆಗಬೇಕಾಗಿತ್ತು ಅದು ಆಗದೇ ಇರೋ ಹಿನ್ನೆಲೆಯಲ್ಲಿ ಅಲ್ಲಲ್ಲ, ಅದಕ್ಕೆ ಏನು ಬೇಸ್ ಇಲ್ಲದೇ ಘೋಷಣೆ ಮಾಡಿಬಿಟ್ರಲ್ಲ. ಈಗ ಏನಾದರೂ ಒಂದು ಬೇಸ್ ಇಟ್ಕೊಂಡು ಘೋಷಣೆ ಮಾಡಬೇಕು, ಪೂರ್ವ ತಯಾರಿ ಮಾಡಿಕೊಂಡು. ಸುಮ್ಮನೆ ಜವಳಿ ಪಾರ್ಕ್ ಇಲ್ಲಿ ನಾವು ಮಾಡಿಬಿಡ್ತೇನೆ ಅಂತಂದರೆ ಅದು ಆಗೋದು. ಅದಕ್ಕೆ ಯಾವುದೂ ತಯಾರಿ ಇರಲಿಲ್ಲ. ಈ ಟಾಟಾದವ್ರಿಗೆ ಆಮೇಲೆ ಮಹೀಂದ್ರ ಅವ್ರಿಗೆ ನಾವೇ ಸ್ವತಃ ಹೋಗಿ ಭೇಟಿ ಆದ್ವಿ. ಭೇಟಿ ಆದಾಗ ಅವರು ಕರ್ನಾಟಕದಲ್ಲಿ ಬೆಂಗಳೂರು ಅಂತ ತಿಳ್ಕೊಂಬಿಟ್ರೆ ಎಲ್ಲರೂ. ಹಿಂದೂಜಾ ಭೇಟಿ ಆದ್ವಿ. ಆ ಹುಬ್ಳಿ ಧಾರವಾಡ ಎಲ್ಲೈತಿ, ಬೆಳಗಾವಿ ಎಲ್ಲೈತಿ, ಆ ಮ್ಯಾಪ್ ತೊಗೊಂಡು ಹೋಗಿದ್ವಿ. ಇಲ್ಲೈತಿ ನೋಡ್ರಿ ಅಂತ. ನೀವು ಬಾಂಬೆದಿಂದ ನೀವು ಕಾರ್ನಾಗ ಬರ್ರಿ, ಪುಣಾಗೆ ಬರ್ರಿ, ಪುಣಾದಿಂದ ನೆಕ್ಸ್ಟ್ ಬೆಳಗಾವಿ ಬರ್ತದೆ, ಅಲ್ಲಿಂದ ಹುಬ್ಳಿ ಧಾರವಾಡ ಬರ್ತದೆ. ಇದು ಉತ್ತರ ಕರ್ನಾಟಕ ಸೆಂಟರ್ ಇದೆ. ಇದನ್ನು ಪರಿಚಯ ಮಾಡುವಂಥ ಕೆಲಸ ಆಯಿತು. ಆವಾಗ ಅಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ರು ಹಿಂದೂಜಾ ಗ್ರೂಪ್ನವರು. ಫಸ್ಟ್ ಟೈಮ್ ನಾ ಪ್ರಹ್ಲಾದ್ ಜೋಶಿ ಯೂನಿಯನ್ ಮಿನಿಸ್ಟರ್ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಕರ್ನಾಟಕದ ಒಬ್ಬ ಇಂಡಸ್ಟ್ರಿ ಮಿನಿಸ್ಟ್ರು, ಒಬ್ಬರು ಯೂನಿಯನ್ ಮಿನಿಸ್ಟ್ರು ಬಂದು ಇವತ್ತು ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ರಿ ಅಂತ ಕೇಳ್ತಾ ಇರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು. ತಾವು ಮುಖ್ಯಮಂತ್ರಿಗಳ ಜೊತೆಗೆ ದಾವೋಸಲ್ಲಿ ಆದಂಥ ಒಂದು ವಿಶ್ವ ವ್ಯಾಪಾರ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಸರ್. ಅದರಿಂದ ಆದಂಥ ಲಾಭ ಇದುವರೆಗೂ ಏನು? ನೋಡಿ, ಅದರಿಂದ ಆದಂಥ ಲಾಭ ಭಾಳಷ್ಟಿದ್ದಾವೆ. ಎಲ್ಲ ಜಗತ್ತಿನ ಇಂಡಸ್ಟ್ರಿ ಹೆಡ್ಸ್ ಎಲ್ಲರೂ ಭೇಟಿಯಾಗುವಂಥ ಅವಕಾಶ ಸಿಕ್ತು. ನಮ್ಮ ಕರ್ನಾಟಕದ ಬಗ್ಗೆ ಪರಿಚಯ ಮಾಡುವಂಥ ಅವಕಾಶ ಸಿಕ್ತು. ಹೀಗಾಗಿ ಅದನ್ನೆಲ್ಲ ಹೇಳಿದಾಗ, ಕ್ಯಾಂಪೇನ್ ಮಾಡಿದಾಗ ಇಲ್ಲಿ ಸಾಕಷ್ಟು ಜನ ಅಲ್ಲಿ ದಾವೋಸಲ್ಲಿ ಬಿಟ್ಟಿದ್ದಂಥ 3-4 ಇಂಡಸ್ಟ್ರಿಲಿಸ್ಟು ಹೆಡ್ಸು ನಮ್ಮ ಹುಬ್ಳಿಗೂ ಬಂದಿದ್ದರು ಅದೇ ಪರಿಚಯ ಮೇಲೆ. ಈಗ ಈ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಬೆಂಗಳೂರಲ್ಲಿ ಯಾವಾಗ ಆಗುತ್ತೆ? ಭಾಳಷ್ಟು ಜನ ಕೈಗಾರಿಕೋದ್ಯಮಿಗಳು ಅದನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತು ಈಗೇನು ಕೊರೋನಾ ಹಿನ್ನೆಲೆಯಲ್ಲಿ ಚೈನಾದಿಂದ ಭಾರತಕ್ಕೆ ಭಾಳಷ್ಟು ಕಂಪ್ನಿಗಳು ಬರ್ತವೆ. ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಂದ ತಮ್ಮ ಬಂಡವಾಳವನ್ನು ಭಾರತದಲ್ಲಿ ಹೂಡುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳಷ್ಟು ಮಹತ್ವ ಪಡೆದಿದೆ. ಅದು ಯಾವಾಗ ಆಗುತ್ತೆ ಬೆಂಗಳೂರಲ್ಲಿ? ನೋಡಿ, ನವಂಬರ್ 3, 4, 5 ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಬೇಕನ್ನುವಂಥ ನಿರ್ಧಾರ ಕೈಗೊಂಡಿದ್ದೀವಿ ಬೆಂಗಳೂರಿನಲ್ಲಿ. ಹಾಂ ಸರ್. ಅದಕ್ಕೆ ಒಂದು 5-6 ತಿಂಗಳಿಂದ ಪೂರ್ವ ತಯಾರಿ ಬೇಕಾಗ್ತದೆ. ಬಹುಶಃ ಈ ಕೊರೋನಾ ಅನ್ನುವಂಥದ್ದು ಉಲ್ಬಣ ಆಗದೇ ಬರದೇ ಇದ್ದಿದ್ದರೆ ನಾವು ಇಷ್ಟೊತ್ತಿಗೆ ವಿದೇಶ ಪ್ರವಾಸ ಮತ್ತೊಂದು ಹೋಗಿ ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತಿದ್ವಿ, ರೋಡ್ ಶೋ ಎಲ್ಲ ಮಾಡೋ ಮುಖಾಂತರ. ಆದರೆ ಅದಕ್ಕೆಲ್ಲ ಬ್ರೇಕ್ ಬಿತ್ತು. ನಾವು ಆ್ಯಕ್ಚುಲಿ ಮಾರ್ಚು, ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಎಲ್ಲ ತಯಾರಿ ಮಾಡಿದ್ವಿ ನಾವು. ಆದರೆ ಈಗ ಕೊರೋನಾ ಇದ್ದರಿಂದ ಬಹುಶಃ ಇನ್ನೊಂದು 2-3 ತಿಂಗಳು ನಾವು ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ವಿದೇಶಕ್ಕೆ ಹೋಗೋಕ್ಕಾಗೋದಿಲ್ಲ, ಆಹ್ವಾನ ಕೊಡ್ಲಿಕ್ಕೆ ಆಗೋದಿಲ್ಲ, ರೋಡ್ ಶೋ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಏನು ನಾವು ನವಂಬರ್ದಲ್ಲಿ ಏನೋ ಘೋಷಣೆ ಮಾಡಿದ್ವಿ, ಅದಕ್ಕೆ ಪೂರ್ವ ತಯಾರಿಯಲ್ಲದೆ ನಾವು ಏನೋ ಇನ್ವೆಸ್ಟರ್ಸ್ ಮೀಟ್ ಮಾಡಲಿಕ್ಕೆ ಹೋದರೆ ಅದು ಸರಿ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾವು ಈಗ ತಕ್ಷಣವೇ ಅದು ಮುಂದೆ ಹಾಕ್ತೀವಿ ಅಥವಾ ನಡೆಯೋದಿಲ್ಲ ಅಂತ ಏನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಇದೆಲ್ಲ ಕೊರೋನಾದು ಇಫೆಕ್ಟ್ ಕಡಿಮೆ ಆದಮೇಲೆ ಮೇ ತಿಂಗಳಲ್ಲಿ ಅದು ಅವಾಗ ಮಾಡಬೇಕು ಅಥವಾ ಮತ್ತು ಕೆಲವು ತಿಂಗಳ ಬಿಟ್ಟು ಮಾಡಬೇಕು ಅನ್ನುವಂಥ ನಿರ್ಧಾರ ನಾವು ಮಾಡ್ತೀವಿ. ನವಂಬರ್ದಲ್ಲಿ ನಂಗೆ ಡೌಟ್ಫುಲ್. ಈಗಿನ ಪರಿಸ್ಥಿತಿಯೊಳಗೆ ಐ ಆಮ್ ವೆರಿ ಮಚ್ ಡೌಟ್ಫುಲ್. ಯಾಕಂದ್ರೆ ಅದಕ್ಕೆ 5-6 ತಿಂಗಳಾದರೂ ಗ್ಯಾಪ್ ಬೇಕು ಪೂರ್ವ ತಯಾರಿಸಲಾಗಿ. ಸರ್, ಇಷ್ಟೊತ್ತು TV5 ವಿಶೇಷ ಸಂದರ್ಶನದಲ್ಲಿ ಕೈಗಾರಿಕಾ ಇಲಾಖೆಯ ಸಮಗ್ರವಾದಂಥ ಚಿತ್ರಣವನ್ನು ನಮಗೆ ಕೊಟ್ಟರಿ. ಮತ್ತು ನಿಮ್ಮ ವಿಷನ್ ಏನಿದೆ, ಉತ್ತರ ಕರ್ನಾಟಕ ಟೈರ್ 2, ಟೈರ್ 3 ಸಿಟಿಗಳಿಗೆ ನೀವೇನು ಬಂಡವಾಳವನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಏನು ಉದ್ದೇಶ ಇದೆ, ಆ ಉದ್ದೇಶವನ್ನು ಈಡೇರಿಸುವಂಥ ಮಾರ್ಗದಲ್ಲಿ ತಾವು ಯಾವ ರೀತಿ ಹೋಗ್ತಾ ಇದ್ರಿ ಅನ್ನುವಂತಹ ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತು ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ತಡವಾದರೂ ಸಹಿತ ಮಾಡುವಂಥ ವಿಶ್ವಾಸವನ್ನು ಸಹಿತ ವ್ಯಕ್ತಪಡಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇವಿಷ್ಟು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರ ಮಾತುಗಳು.
ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.